ಸಾವಿರರಲ್ಲಿ. ನನ್ನ ಪ್ರಾಣ ಪ್ರಿಯನು ಅತಿ ಸುಂದರನು, ಸಾವಿರರಲ್ಲಿ ಸಾವಿರರಲ್ಲಿ. ನನ್ನ ಪ್ರಾಣ ಪ್ರಿಯನು ಅತಿ ಸುಂದರನು, ಸಾವಿರರಲ್ಲಿ ಸಾವಿರರಲ್ಲಿ. ನನ್ನ ಪ್ರಾಣ ಪ್ರಿಯನು ಅತಿ ಸುಂದರನು, ಸಾವಿರರಲ್ಲಿ ಸಾವಿರರಲ್ಲಿ. ಹೌದು ಪ್ರಿಯರೇ, ಇವತ್ತು ನಾವು ನಮ್ಮ ಪ್ರಿಯತಮೆ ಪ್ರಿಯತಮ, ನಮ್ಮ ಅಕ್ಕ ತಂಗಿ, ನನ್ನ ಭಾವ, ಅವರು ಇವರು, ತಂದೆ ತಾಯಿಯನ್ನು ಹೊಗಳ್ತೇವೆ, ಅವರಲ್ಲಿರುವ ಒಳಿತನ್ನು ಮೇಲಕ್ಕೆತ್ತುತ್ತೇವೆ. ಆದರೆ ಈ ಲೋಕದಲ್ಲಿ ಯಾವುದೇ ಸೌಂದರ್ಯ, ಅಧಿಕಾರ, ಹಣ, ಅಂತಸ್ತು ಎಲ್ಲವನ್ನು ಒಂದು ತಕ್ಕಡಿಯಲ್ಲಿ ಹಾಕಿದ್ರೆ, ಜಗತ್ತಿನ ಎಲ್ಲ ಸೌಂದರ್ಯ, ಅಧಿಕಾರ, ಶ್ರೇಷ್ಠತೆಯನ್ನು ಒಂದು ತಕ್ಕಡಿಯಲ್ಲಿ ಒಂದು ಕಡೆ ಹಾಕಿದ್ರೆ, ಇನ್ನೊಂದು ಕಡೆ ನನಗಾಗಿ ಶಿಲುಬೆಗೆ ಏರಿಸಲಾದ ಯೇಸು ಕ್ರಿಸ್ತರನ್ನು ನಾವು ಆ ತಕ್ಕಡಿಯಲ್ಲಿ ಇಟ್ರೆ ಪ್ರಿಯರೇ, ಇದರ ಭಾರ ಪ್ರಿಯರೇ ಯಾವಾಗಲೂ ಶ್ರೇಷ್ಠವಾದುದು. ಇದರ ಭಾರ ಪ್ರಿಯರೇ, ನಮಗಾಗಿ ಸತ್ತು ಪುನರುತ್ಥಾನರಾದ ಯೇಸು ಕ್ರಿಸ್ತರು ಪ್ರಿಯರೇ ಯಾವಾಗಲೂ ಶ್ರೇಷ್ಠರಾಗಿದ್ದಾರೆ, ಯಾವಾಗಲೂ ಸುಂದರರಾಗಿದ್ದಾರೆ, ಯಾವಾಗಲೂ ಉನ್ನತರಾಗಿದ್ದಾರೆ, ಮಹೋನ್ನತರಾಗಿದ್ದಾರೆ. ಅವರನ್ನು ನಾವಿವತ್ತು ಆರಾಧಿಸೋಣ ಪ್ರಿಯರೇ. ಈ ಸತ್ಯ ಇವತ್ತು ಇಲ್ಲಿರುವ ಪ್ರತಿಯೊಬ್ಬರು ಆಶಿಸಬೇಕು, ನನಗೆ ಈ ಸತ್ಯ ಗ್ರಹಿಕೆ ಆಗಬೇಕು, ನನಗೆ ಈ ಸತ್ಯ ತಿಳ್ಕೊಳ್ಬೇಕು. ಇಲ್ಲವಾದ್ರೆ ನಮ್ಮ ಜೀವನವೇ ವ್ಯರ್ಥವಾಗುತ್ತೆ ಪ್ರಿಯರೇ. ಈ ಸತ್ಯವನ್ನು ತಿಳಿದುಕೊಂಡು ನಾವು ಆರಾಧಿಸೋಣ, ಹಂಬಲಿಸೋಣ. ನಾನು ನಿಮ್ಮನ್ನು ತಿಳ್ಕೊಳ್ಬೇಕು, ನಾನು ನಿಮ್ಮನ್ನು ಆರಾಧಿಸ್ಬೇಕಪ್ಪ, ನನ್ನನ್ನು ಬಲಪಡಿಸಿ. ಪರಿಶುದ್ಧಾತ್ಮರು ನಮಗೆ ಸಹಾಯಕರಾಗಿ ಇಲ್ಲಿದ್ದಾರೆ ಪ್ರಿಯರೇ, ಅವರನ್ನು ಆಶ್ರಯಿಸೋಣ. ಪರಿಶುದ್ಧಾತ್ಮರೇ ನನ್ನ ಮೇಲೆ ಆಳ್ವಿಕೆ ಮಾಡಿರಿ. ನಾನು ಯೇಸುವನ್ನು ಧ್ಯಾನಿಸ್ತೇನೆ, ನಾನು ಪಿತ ದೇವರನ್ನು ಧ್ಯಾನಿಸ್ತೇನೆ, ಆರಾಧಿಸುತ್ತೇನೆ. ಪ್ರಾಣ ಪ್ರಿಯನು ಅತಿ ಸುಂದರನು, ಸಾವಿರರಲ್ಲಿ ಸಾವಿರರಲ್ಲಿ. ನನ್ನ ಪ್ರಾಣ ಪ್ರಿಯನು ಅತಿ ಸುಂದರನು, ಸಾವಿರರಲ್ಲಿ ಸಾವಿರರಲ್ಲಿ. ನನ್ನ ಪ್ರಾಣ ಪ್ರಿಯನು ಅತಿ ಸುಂದರನು, ಸಾವಿರರಲ್ಲಿ ಸಾವಿರರಲ್ಲಿ. ನನ್ನ ಪ್ರಾಣ ಪ್ರಿಯನು ಅತಿ ಸುಂದರನು, ಸಾವಿರರಲ್ಲಿ ಸಾವಿರರಲ್ಲಿ. ಯೇಸು ಧ್ಯಾನಿಸುತ್ತಾ, ಯೇಸುವನ್ನು ನೋಡುತ್ತಾ, ಯೇಸು ದೇವಪುತ್ರನಾದರೂ ಮನುಷ್ಯ ಪುತ್ರನಾಗಿ ನನ್ನ ಪರವಾಗಿ ಯೇಸು ಈ ಧರೆಗೆ ಜನ್ಮ ತಾಳಿದ್ರು. ಪಾಪ ಸ್ವರೂಪಿಯಾದವರು
ಶಾಪಗ್ರಸ್ತರಾದವರು ನನ್ನ ಪರವಾಗಿ ನನ್ನ ಬದಲಾಗಿ ಶಿಲುಬೆಯ ಯಾತನೆ ನರಕವನ್ನು ನನಗಾಗಿ ನಿನಗಾಗಿ ಅನುಭವಿಸಿ ಆ ಶಿಲುಬೆಯ ಮೇಲೆ ನನಗಾಗಿ ಜಡಿಯಲ್ಪಟ್ಟರು ಮತ್ತು ಮರಣವನ್ನು ಅಪ್ಪಿಕೊಂಡರು. ಈ ಯೇಸುವನ್ನು ಧ್ಯಾನಿಸೋಣ ಪ್ರಿಯರೇ. ಈ ಯೇಸುವನ್ನು ಧ್ಯಾನಿಸುತ್ತಾ ಹೇಳೋಣ, ಐ ಲವ್ ಯು ಜೀಸಸ್, ಐ ಲವ್ ಯು ಲಾರ್ಡ್, ಐ ಲವ್ ಯು, ದಿಸ್ ಲೈಫ್ ಇಸ್ ಫಾರ್ ಯು ಲಾರ್ಡ್, ಐ ಸರೆಂಡರ್ ಮೈ ಲೈಫ್ ಟು ಯು. ನನ್ನನ್ನೇ ನಾನು ಸಮರ್ಪಿಸಿ ಕೊಡ್ತೇನಪ್ಪ. ನಿಮಗೆ ಆರಾಧನೆ, ನಿಮಗೆ ಮಹಿಮೆ ಅಪ್ಪ. ದೇವರ ಪುತ್ರನು ಮನುಷ್ಯ ಪುತ್ರನಾದವರೇ ನನ್ನ ಪರವಾಗಿ, ನನ್ನ ಪರವಾಗಿ. ದೇವಪುತ್ರನಾದರು ಮನುಷ್ಯ ಪುತ್ರರಾದವರೇ ನನ್ನ ಪರವಾಗಿ, ನನ್ನ ಪರವಾಗಿ. ದೇವರ ಪುತ್ರನು ಮನುಷ್ಯನಾದವರೇ ನನ್ನ ಪರವಾಗಿ, ನನ್ನ ಪರವಾಗಿ. ದೇವಪುತ್ರನಾದರು ಮನುಷ್ಯ ಪುತ್ರರಾದವರೇ ನನ್ನ ಪರವಾಗಿ, ನನ್ನ ಪರವಾಗಿ. ದೇವಪುತ್ರನಾದವರು ಮನುಷ್ಯರಾದವರೇ ನನ್ನ ಪರವಾಗಿ, ನನ್ನ ಪರವಾಗಿ. ದೇವಪುತ್ರನಾದರು ಮನುಷ್ಯ ಪುತ್ರನಾದವರೇ ನನ್ನ ಪರವಾಗಿ, ನನ್ನ ಪರವಾಗಿ. ಯೇಸು ಹೌದು ಪ್ರಿಯರೇ, ನಾವು ನೆನಪಿಸಿಕೊಳ್ಳೋಣ ಆ ಶಿಲುಬೆಯನ್ನು. ನನ್ನ ಜಾಗವನ್ನು ಯೇಸು ತೆಗೆದುಕೊಂಡ್ರು. ನಾನು ಸಾಯಬೇಕಾಗಿದ್ದ ಆ ಸ್ಥಳ, ಪಾಪದ ಸಂಬಳ ಮರಣ, ಯಾರಿಗೆ? ನನಗಾಗಿ. ಆದರೆ ಕ್ರಿಸ್ತ ಯೇಸು ನನ್ನ ಪರವಾಗಿ, ಆ ಪರಿಶುದ್ಧ ಯೇಸು ನನ್ನ ಪರವಾಗಿ ಆ ಶಿಲುಬೆಯನ್ನು ಅಪ್ಪಿಕೊಂಡ್ರು. ನನ್ನ ಮಗನು ಸಾಯೋದು ಬೇಡ, ಅವರು ಸ್ವರ್ಗದಲ್ಲಿ ತಂದೆಯ ಜೊತೆಗೆ ಒಂದಾಗಬೇಕು ಅಂತ ಹೇಳಿ ಈ ನಮ್ಮ ಶ್ರೇಷ್ಠ ಸಹೋದರ, ಜ್ಯೇಷ್ಠ ಪುತ್ರನಾದ ಯೇಸು ಪ್ರಭು ತನ್ನನ್ನೇ ತಾನು ಬರಿದು ಮಾಡಿ ತಗ್ಗಿಸಿಕೊಂಡು ದೀನನಾಗಿ ತನ್ನ ಸಂಪೂರ್ಣವನ್ನು, ತನ್ನ ಚಿತ್ತವನ್ನೇ ಸಂಪೂರ್ಣವನ್ನೇ ಧಾರೆ ಎರೆದ್ರು ಪ್ರಿಯರೇ. ನನ್ನ ನಿನ್ನ ಸಲುವಾಗಿ, ನನ್ನ ನಿನ್ನ ಪರವಾಗಿ ಆ ಯೇಸು ಪ್ರಭುವನ್ನು ಧ್ಯಾನಿಸುತ್ತಾ ಆರಾಧಿಸೋಣ. ಪಾಪ ಸ್ವರೂಪಿಯಾದವರೇ, ಶಾಪಗ್ರಸ್ತರಾದವರೇ ನನ್ನ ಪರವಾಗಿ, ನನ್ನ ಪರವಾಗಿ. ಪಾಪ ಸ್ವರೂಪಿಯಾದವರೇ, ಶಾಪಗ್ರಸ್ತರಾದವರೇ ನನ್ನ ಪರವಾಗಿ, ನನ್ನ ಪರವಾಗಿ. ಅನುಭವಿಸೋಣ ಪ್ರಿಯರೇ. ಪಾಪ ಸ್ವರೂಪಿಯಾದವರೇ, ಶಾಪಗ್ರಸ್ತನಾದವರೇ ನನ್ನ ಪರವಾಗಿ, ನನ್ನ ಪರವಾಗಿ.
ಪಾಪ ಸ್ವರೂಪಿಯಾದವರೇ, ಶಾಪಗ್ರಸ್ತರಾದವರೇ, ನನ್ನ ಪರವಾಗಿ, ನನ್ನ ಪರವಾಗಿ ಯೇಸು ನಮಗೆ ಪರಿಶುದ್ಧಾತ್ಮರನ್ನು ಇವತ್ತು ಕೊಟ್ಟಿದ್ದಾರೆ. ಪುನರುತ್ಥಾನರಾದ ಯೇಸು ನನ್ನ ಪರವಾಗಿ ಸ್ವರ್ಗಕ್ಕೇರಿ ಹೋದರು. ಯೇಸು ನನ್ನ ಪರವಾಗಿ ತಮ್ಮ ಆತ್ಮರನ್ನೇ ಕೊಟ್ಟು ನಮ್ಮನ್ನು ನೀತೀಕರಿಸಿದರು. ಆ ಯೇಸು ಅವರ ನೀತಿವಂತಿಕೆಯಿಂದ ಇವತ್ತು ನಾವೆಲ್ಲರೂ ನೀತಿವಂತರಾಗಿದ್ದೇವೆ. ನಮ್ಮ ಯಾವುದೇ ಪುಣ್ಯ ಕಾರ್ಯಗಳ ಫಲವಲ್ಲ, ನಮ್ಮ ದಾನ ಧರ್ಮ, ನಮ್ಮ ಕಾಣಿಕೆಗಳು, ನಮ್ಮ ಪ್ರಾರ್ಥನೆಗಳು, ನಮ್ಮ ಉಪವಾಸ ವ್ರತಗಳು ಈ ನೀತಿವಂತಿಕೆಯನ್ನು ನಮಗೆ ಕೊಟ್ಟಿಲ್ಲ ಪ್ರಿಯರೇ. ಇದು ದೇವರ ಕೃಪೆ ಮಾತ್ರವಾಗಿದೆ. ದೇವರ ಕೃಪೆ ಬಿಟ್ಟರೆ ಇನ್ನೇನೂ ಇಲ್ಲ. ಈ ಕೃಪೆಯನ್ನು ಧ್ಯಾನಿಸೋಣ. ನಮ್ಮನ್ನು ನೀತೀಕರಿಸಿದ ನೀತಿವಂತನಾದ ಯೇಸು ಪ್ರಭುವನ್ನು ಧ್ಯಾನಿಸೋಣ. ನಮ್ಮೊಳಗೆ ಜೀವವನ್ನು ಕೊಟ್ಟ ಯೇಸುವಿಗೆ ಕೃತಜ್ಞತೆ ಉಳ್ಳವರಾಗಿರೋಣ. ಯಾತನೆ ನರಕ ಅನುಭವಿಸಿ ಶಿಲುಬೆ ಮೇಲೆ ಸತ್ತವರೇ, ನನ್ನ ಪರವಾಗಿ, ನನ್ನ ಪರವಾಗಿ. ಯಾತನೆ ನರಕ ಅನುಭವಿಸಿ ಶಿಲುಬೆ ಮೇಲೆ ಸತ್ತವರೇ, ನನ್ನ ಪರವಾಗಿ, ನನ್ನ ಪರವಾಗಿ. ಯಾತನೆ ನರಕ ಅನುಭವಿಸಿ ಶಿಲುಬೆ ಮೇಲೆ ಸತ್ತವರೇ, ನನ್ನ ಪರವಾಗಿ, ನನ್ನ ಪರವಾಗಿ. ಯಾತನೆ ನರಕ ಅನುಭವಿಸಿ ಶಿಲುಬೆ ಮೇಲೆ ಸತ್ತವರೇ, ನನ್ನ ಪರವಾಗಿ, ನನ್ನ ಪರವಾಗಿ ಯೇಸು ಪುನರುತ್ಥಾನರಾದ ಯೇಸುವನ್ನು ಧ್ಯಾನಿಸೋಣ. ಸ್ವರ್ಗಾರೋಹಣವಾದ ಯೇಸುವನ್ನು ಧ್ಯಾನಿಸೋಣ. ಅವರನ್ನೇ ನೋಡೋಣ. ಅಂದು ಎಲೀಷನಿಗೆ ಹೇಳಿದ್ನು, ನೀನು ನಾನು ಸ್ವರ್ಗಕ್ಕೇರಿ ಹೋದಾಗ ನನ್ನನ್ನು ನೋಡಿದ್ರೆ ನಿನ್ನ ಮೇಲೆ ಆ ಹೊದಿಕೆ ಬೀಳುವುದು ಅಂತ. ಹೌದು ಪ್ರಿಯರೇ, ಈ ಸಮಯದಲ್ಲಿ ನಾವು ಸ್ವರ್ಗಕ್ಕೇರಿ ಹೋದ ಯೇಸುವನ್ನು ಧ್ಯಾನಿಸುವಾಗ ಪ್ರಿಯರೇ, ಆ ನೀತಿವಂತಿಕೆ, ಹೊಸ ಜನ್ಮ ನಮ್ಮದಾಗುವುದು, ಹೊಸ ಜೀವ, ಆ ಮಹಿಮಾನ್ವಿತ ಯೇಸುವಿನ ಆ ಆತ್ಮರು ನಮ್ಮಲ್ಲಿ ಕಾರ್ಯ ಮಾಡುವವರಾಗಿದ್ದಾರೆ, ನಮ್ಮನ್ನು ಆವರಿಸಿಕೊಳ್ಳುವವರಾಗಿದ್ದಾರೆ, ನಮ್ಮಲ್ಲಿ ಅವರಿರುವವರಾಗಿದ್ದಾರೆ, ನಮ್ಮನ್ನು ಆಲಯವನ್ನಾಗಿ ಮಾರ್ಪಡಿಸಿದ್ದಾರೆ. ಪ್ರಿಯರೇ, ಅವರನ್ನು ಧ್ಯಾನಿಸೋಣ. ಯಾರಿಗೆಲ್ಲ ಪರಿಶುದ್ಧಾತ್ಮರು ಬೇಕೋ ಧ್ಯಾನಿಸಿ ಪ್ರಿಯರೇ. ನಿಮಗೂ ಈ ಒಂದು ಕೃಪೆಯನ್ನು ದೇವರು ಉಚಿತವಾಗಿ ಇಟ್ಟಿದ್ದಾರೆ. ಉಚಿತ ಆದ್ರೆ ಇದಕ್ಕೆ ಬೆಲೆ ಯೇಸು ಕೊಟ್ಟಿದ್ದಾರೆ. ಇದೇನು ಚೀಪಾದದ್ದು ಅಲ್ಲ ಪ್ರಿಯರೇ.
ಶ್ರೇಷ್ಠವಾದುದು, ಅತ್ಯುನ್ನತವಾದುದು, ಅತ್ಯಮೂಲ್ಯವಾದುದು. ಇದಕ್ಕೆ ಬೆಲೆ ಯೇಸು ತಮ್ಮ ರಕ್ತವನ್ನೇ ಕೊಟ್ಟಿದ್ದಾರೆ. ಈ ಸಮಯದಲ್ಲಿ ಧ್ಯಾನಿಸುತ್ತಾ ಹಾಡೋಣ, ಆರಾಧಿಸೋಣ. ಪುನರುತ್ಥಾನರಾದವರೇ, ಸ್ವರ್ಗಕ್ಕೇರಿ ಹೋದವರೇ, ನನ್ನ ಪರವಾಗಿ, ನನ್ನ ಪರವಾಗಿ. 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 ಯೇಸು ಪರಿಶುದ್ಧಾತ್ಮರನ್ನು ಕೊಟ್ಟಿದ್ದಾರೆ. ನಮ್ಮನ್ನು ನೀತೀಕರಿಸಲೆಂದೇ ನಮ್ಮ ರಕ್ಷಕರಾದ ಯೇಸು ನಮಗಾಗಿ ಸ್ವರ್ಗಾರೋಹಣವಾಗಿದ್ದಾರೆ. ತಂದೆಯ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ನಮ್ಮ ಮಧ್ಯಸ್ಥನಾಗಿ ನಮ್ಮೆಲ್ಲರ ಪರವಾಗಿ ನಾವು ವೈಯಕ್ತಿಕವಾಗಿ ತೆಗೆದುಕೊಳ್ಬೇಕು. ನನ್ನ ಪರವಾಗಿ. ಇದು ಹೆಡ್ ನಾಲೆಜ್ ಅಲ್ಲ ಪ್ರಿಯರೇ, ಇದೊಂದು ಏನೋ ನಾಲೆಜ್ ಸಂಗ್ರಹಿಸೋದಲ್ಲ. ಇದು ನಮ್ಮ ಹೃದಯಕ್ಕೆ ರಿವೀಲ್ ಆಗ್ಬೇಕಾದ, ಈ ಹೃದಯಕ್ಕೆ ಪ್ರಕಟವಾಗಬೇಕಾದ ರಹಸ್ಯವಾಗಿದೆ. ಇದು ಸತ್ಯ ರಹಸ್ಯ ಪ್ರಕಟವಾಗಿದೆ. ಆದ್ರೆ ಈ ಹೃದಯಕ್ಕೆ, ನನ್ನ ಹೃದಯಕ್ಕೆ ಅದು ಅರ್ಥ ಆಗ್ಬೇಕು. ಈ ನನ್ನ ಹೃದಯ ಈ ಸತ್ಯವನ್ನು ಸ್ವೀಕಾರ ಮಾಡುವಂತದ್ದಾಗಬೇಕು. ಪ್ರಿಯರೇ, ನಾವೆಲ್ಲರೂ ದೇವರ ಮುಂದೆ ನಮ್ಮನ್ನೇ ತಗ್ಗಿಸಿಕೊಳ್ಳೋಣ. ದೇವರ ಮುಂದೆ ನಮ್ಮನ್ನೇ ತಗ್ಗಿಸಿಕೊಳ್ಳೋಣ. ಅಯೋಗ್ಯರು, ಪಾಪಿಗಳು ನಾವಾಗಿದ್ದೆವು. ಇಂಥ ಮಹಿಮಾನ್ವಿತ ಯೇಸು ಪ್ರಭುವನ್ನು ಪಡೆದಿರುವ ನಾವು ಎಷ್ಟು ಭಾಗ್ಯವಂತರು. ಈ ಮಹಿಮಾನ್ವಿತ ಯೇಸುವನ್ನು ನಾವು ಧ್ಯಾನಿಸುವವರು ಭಾಗ್ಯವಂತರು. ಇನ್ನು ಹಲವರು ನಾವು ನನಗೆ ಇದು ಬೇಡ, ಇದು ಯಾಕೆ, ಏನೋ ಒಂದು ನಮ್ಮ ಮನಸ್ಸಲ್ಲಿ ಏನೋ ಒಂದು ಕಠಿಣ ಹೃದಯಗಳಾಗಿದ್ದೇವೆ. ಇನ್ನು ಹಲವರು ನಾವು ನಮ್ಮನ್ನೇ ಬಿಟ್ಟು ಕೊಡ್ತಾ ಇಲ್ಲ. ನಮ್ಮಲ್ಲಿ ಇನ್ನೂ ಅಹಂಕಾರ ಇದೆ ಪ್ರಿಯರೇ, ನಮ್ಮಲ್ಲಿ ಪ್ರೈಡ್ ಇದೆ. ನಮ್ಗೆ ಬಿಟ್ಟು ಕೊಡಕ್ ಆಗ್ತಾ ಇಲ್ಲ. ಬಿಟ್ಟು ಕೊಡು. ನೋಡು ಯೇಸುವಿನ ಪ್ರೀತಿಯನ್ನು, ಅವರ ಕರುಣೆಯನ್ನು ನೀನು ಸವಿ. ಅವರು ಮಾಡಿದ ಆ ಉಪಕಾರಗಳನ್ನು ನೀನು ಧ್ಯಾನಿಸು. ಆಗ ನೀನು ಜೀವೋದ್ಧಾರ ಪಡೆಯುವೆ. ನಿನ್ನ ಉದ್ಧಾರ ಆಗುವುದು. ನೀನು ಸ್ವತಂತ್ರನಾಗುವೆ. ನೀನು ಸ್ವರ್ಗಕ್ಕೆ ಬಾಧ್ಯಸ್ಥನಾಗುವೆ. ಸ್ವರ್ಗಸ್ಥರಾದ ಯೇಸು ನಮ್ಮನ್ನು ಆ ಒಂದು ಪದವಿಗೆ, ಸಿರಿ ಸಂಪತ್ತಿಗೆ ನಮ್ಮನ್ನು ಕರೆದೊಯ್ಯಲು ಮತ್ತೆ ಬರ್ತಾರೆ ಪ್ರಿಯ. ಈ ಸತ್ಯವಾಗಿದೆ. ನಾವೆಲ್ಲರೂ ನಿರೀಕ್ಷೆ ಉಳ್ಳವರಾಗೋಣ. ನಿರೀಕ್ಷೆಯಿಂದ ಎದುರು ನೋಡೋಣ ಮತ್ತು ಈ ಸಮಯದಲ್ಲಿ ಆರಾಧಿಸೋಣ. ಪವಿತ್ರಾತ್ಮ ಕೊಟ್ಟವರೇ, ನನ್ನ ನೀತಿವಂತರೇ,
ನೀತಿವಂತರೇ ನನ್ನ ರಕ್ಷಕರೇ, ನನ್ನ ರಕ್ಷಕರೇ. ಪವಿತ್ರಾತ್ಮ ಕೊಟ್ಟವರೇ ನನ್ನ ನೀತಿವಂತರೇ, ನನ್ನ ರಕ್ಷಕರೇ, ನನ್ನ ರಕ್ಷಕರೇ. ಪ್ರಧಾನ ಯಾಜಕರೇ ಉನ್ನತದಲ್ಲಿರುವಾತನೇ ನನ್ನ ಪರವಾಗಿ, ನನ್ನ ಪರವಾಗಿ. ಪ್ರಧಾನ ಯಾಜಕರೇ ಉನ್ನತದಲ್ಲಿರುವಾತನೇ ನನ್ನ ಪರವಾಗಿ, ಮಧ್ಯಸ್ಥನಾಗಿ. ಪ್ರಧಾನ ಯಾಜಕರೇ ಉನ್ನತದಲ್ಲಿರುವಾತನೇ ಮಧ್ಯಸ್ಥನಾಗಿ, ಮಧ್ಯಸ್ಥನಾಗಿ. ಪ್ರಧಾನ ಯಾಜಕರೇ ಉನ್ನತದಲ್ಲಿರುವಾತನೇ ಮಧ್ಯಸ್ಥನಾಗಿ, ಮಧ್ಯಸ್ಥನಾಗಿ. ಯೇಸು
ಸಂದೇಶ ಪ್ರಕಟವಾಗಿರೋದು ಪ್ರಿಯರೇ. ನಾನು ನೀವು ನನ್ನ ನಿನ್ನ ಮುಖಾಂತರ, ನನ್ನ ನಿನ್ನ ಜೀವಿತದ ಮುಖಾಂತರ ಏಸು ಎಲ್ಲರಿಗೂ ಪ್ರಕಟವಾಗುವುದಕ್ಕಾಗಿ, ನನ್ನ ಜೀವಿತದ ಮುಖಾಂತರ ಏಸು ಆಮೆನ್.